ಕೊರೋನಾದಿಂದ ಮೋದಿ ಸರ್ಕಾರಕ್ಕೆ ಎದುರಾಗಿದೆ ಸವಾಲು. ಹಾಗಾದ್ರೆ ಆ ಸವಾಲಾದ್ರೂ ಏನು? ಕೊರೋನಾದಿಂದ ಮೋದಿ ಸರ್ಕಾರಕ್ಕೆ ಸವಾಲೊಂದು ಎದುರಾಗಿದೆ. ಸಾಲು ಸಾಲು ಸವಾಲುಗಳ ನಡುವೆ ಇಂದು ಬಜೆಟ್ ಮಂಡನೆಯಾಗ್ತಾ ಇದೆ. ಆದಾಯ ಕಡಿಮೆ ಇದ್ರೂ ಕೂಡ ಖರ್ಚು ಹೆಚ್ಚಿಸಲೇಬೇಕಿದೆ ಸರ್ಕಾರ. ಯಾಕಂದ್ರೆ ಕೊರೋನಾ ಹೊಡೆತ ಅಷ್ಟರ ಮಟ್ಟಿಗಿದೆ. ಎಲ್ಲಾ ಸವಾಲುಗಳನ್ನ ಮೆಟ್ಟಿ ನಿಲ್ಲಲಿದೆಯಾ ಹಾಗಾದ್ರೆ ಮೋದಿ ಸರ್ಕಾರ? ಮೂಲ ಸೌಕರ್ಯ ವಲಯಕ್ಕೆ ಹೆಚ್ಚಿನ ಆದ್ಯತೆಯನ್ನಾದರೂ ನೀಡಲಿದೆಯಾ? ಇನ್ನು ಈ ಬಾರಿಯ ಬಜೆಟ್ ಮೋದಿ ಸರ್ಕಾರಕ್ಕೆ ಅಷ್ಟೊಂದು ಸುಲಭವಾಗಿಲ್ಲ. ಯಾಕಂದ್ರೆ ಕೊರೋನಾ ಹೊಡೆತದಿಂದಾಗಿ ಅದರ ಪರಿಣಾಮ ನೇರವಾಗಿ ಈ ಬಾರಿಯ ಬಜೆಟ್ ಮೇಲೆ ಬಿದ್ದಿದೆ. ಹೀಗಾಗಿ ಇಂದಿನ ಬಜೆಟ್ ಕೇಂದ್ರಕ್ಕೆ ಅಗ್ನಿ ಪರೀಕ್ಷೆಯಾಗಿದೆ. ಅಷ್ಟಕ್ಕೂ ಮೋದಿ ಮುಂದಿರತಕ್ಕಂತ ಸವಾಲಾದ್ರೂ ಏನು ಅಂತ ತೋರಿಸ್ತೀವಿ ನೋಡಿ. ಇಂದಿನ ಬಜೆಟ್ ಮೋದಿ ಸರ್ಕಾರಕ್ಕೆ ಅಷ್ಟೊಂದು ಸುಲಭವಲ್ಲ. ಕೊರೋನಾ ಮಧ್ಯೆ ಮಂಡಿಸ್ತಿರೋ ಬಜೆಟ್ ಅಷ್ಟೊಂದು ಸಲಿಸು ಅಲ್ವೇ ಅಲ್ಲ. ಇದು ಕೇಂದ್ರ ಸರ್ಕಾರದ ಪಾಲಿಗೆ ಅಕ್ಷರಶಃ ಅಗ್ನಿ ಪರೀಕ್ಷೆಯ ಬಜೆಟ್. ಈಗಾಗಲೇ ಹೆಮ್ಮಾರಿ ವಿರುದ್ಧದ ಹೋರಾಟಕ್ಕೆಂದೇ ಕೋಟಿಗಟ್ಟಲೆ ಖರ್ಚು ಮಾಡಿರೋ ಸರ್ಕಾರಕ್ಕೆ ಬಜೆಟ್ನಲ್ಲಿ ಅನುದಾನ ಘೋಷಿಸೋದು ಅಷ್ಟೊಂದು ಸುಲಭ ಅಲ್ವೇ ಅಲ್ಲ. ಇದಕ್ಕೆ ಪ್ರಧಾನಿ ಮೋದಿಯ ಈ ಮಾತುಗಳೇ ಸಾಕ್ಷಿ ನೋಡಿ. भारत के इतिहास में पहली बार हुआ कि 2020 में एक नहीं, हमें वित्त मंत्री जी को अलग अलग पैकेज के रूप में एक प्रकार से 4-5 मिनी बजट देने पड़े. ये बजट भी उन 4-5 बजट की श्रृंखला में ही देखा जाएगा. ಕ್ರೂರಿ ಕೊರೋನಾ ಅಟ್ಟಹಾಸಗೈದ 2020ನೇ ವರ್ಷದಲ್ಲಿ ಈ ಹಿಂದೆಂದೂ ನಡೆಯದಂತೆ 3-4 ಬಾರಿ ಮಿನಿ ಬಜೆಟ್ಗಳನ್ನೇ ಮಾಡಿದ್ದೇವೆ. ಕೊರೋನಾ ಎದುರಿಸೋಕೆ ಭಾರಿ ಮೊತ್ತದ ಹಣ ವ್ಯಯಿಸಿದ್ದೇವೆ. ಈ ಬಾರಿಯ ಬಜೆಟ್ ಕೂಡ ಅಂತದ್ದೇ ಮತ್ತೊಂದು ಬಜೆಟ್ನಂತೆಯೇ ಪರಿಗಣಿಸಿದ್ದೇವೆ. ಇದು 2 ದಿನಗಳ ಹಿಂದೆ ಬಜೆಟ್ ಅಧಿವೇಶನ ಆರಂಭಕ್ಕೂ ಮುನ್ನ ಪ್ರಧಾನಿ ಮೋದಿ ನುಡಿದ ಮಾತುಗಳು. ಇಂದು ಮೋದಿ ಸರ್ಕಾರದಿಂದ ಮತ್ತೊಂದು ಮಿನಿ ಬಜೆಟ್. ಇಂದು ಪೂರ್ಣ ಪ್ರಮಾಣದ ಬಜೆಟ್ ಮಂಡಿಸುತ್ತಿದ್ರು ಪ್ರಧಾನಿ ಮಾತಿನ ಒಳಾರ್ಥದಲ್ಲಿ ಹೇಳೋದಾದ್ರೆ ಇಂದು ಮತ್ತೊಂದು ಮಿನಿ ಬಜೆಟ್ ಮಂಡನೆಯಾಗೋ ಸಾಧ್ಯತೆ ಇದೆ. ಯಾಕಂದ್ರೆ ಕಳೆದ ವರ್ಷ ಕೊರೋನಾ ಅಟ್ಟಹಾಸದ ಟೈಮ್ನಲ್ಲಿ ಕೇಂದ್ರ ಸರ್ಕಾರ ಕೊರೋನಾ ವಿರುದ್ಧದ ಹೋರಾಟಕ್ಕೆಂದೇ ವಿಶೇಷ ಪ್ಯಾಕೇಜ್ ಘೋಷಿಸಿತ್ತು. ಬರೋಬ್ಬರಿ 20 ಲಕ್ಷ ಕೋಟಿ ರೂಪಾಯಿ ಮೊತ್ತದ ಹಣ ಕೊರೋನಾ ಪ್ಯಾಕೇಜ್ಗೆ ಮೀಸಲಿಟ್ಟಿತ್ತು. ಅಷ್ಟೇ ಅಲ್ಲದೆ ಕಷ್ಟ, ನಷ್ಟ, ಪರಿಹಾರ, ನೆರವಿಗಾಗಿ ಸರ್ಕಾರ ಕೋಟಿಗಟ್ಟಲೆ ಹಣ ಸುರಿದಿತ್ತು. ಇವೆಲ್ಲದರ ನೇರ ಪರಿಣಾಮ ಈ ಬಾರಿಯ ಬಜೆಟ್ ಮೇಲೆ ಬಿದ್ದಿದೆ. ಜನಪ್ರಿಯ ಬಜೆಟ್ ಬದಲು ಜಾಗರೂಕತೆಯ ಲೆಕ್ಕಾಚಾರ. ಇಂದಿನ ಬಜೆಟ್ ಈ ಹಿಂದಿನಂತೆ ಇರಲ್ಲ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿದೆ. ಮೋದಿ ಹೇಳಿದಂತೆ ಈಗಾಗಲೇ ಮಿನಿ ಬಜೆಟ್ ಮಾದರಿಯಲ್ಲಿ ಹಣ ರಿಲೀಸ್ ಮಾಡಿರೋದ್ರಿಂದ ಎಂದಿನಂತೆ ಈ ಬಾರಿ ಜನಪ್ರಿಯ ಬಜೆಟ್ ಬಲು ಕಷ್ಟ. ಎಲ್ಲದಕ್ಕೂ ಕೋಟಿಗಟ್ಟಲೆ ಹಣ ಬಿಡುಗಡೆ ಅಸಾಧ್ಯ. ಹೀಗಾಗಿ ಕೇಂದ್ರ ಸರ್ಕಾರ ಈ ಬಾರಿ ಎಚ್ಚರಿಕೆಯಿಂದ ಒಂದೊಂದು ರೂಪಾಯಿಯನ್ನು ಲೆಕ್ಕಾಚಾರ ಹಾಕಿಯೇ ಬಜೆಟ್ ಮಂಡಿಸುತ್ತಿರೋದ್ರಲ್ಲಿ ಅನುಮಾನವೇ ಇಲ್ಲ. ಇಂದಿನ ಬಜೆಟ್ ತಯಾರಿಕೆ ಮತ್ತು ಮಂಡನೆ ವಿಚಾರದಲ್ಲಿ ಮೋದಿ ಸರ್ಕಾರದ ಮುಂದೆ ಕೆಲ ಕಠಿಣ ಸವಾಲುಗಳಿವೆ. ಅವೇನು ಅಂತ ನೋಡೋದಾದ್ರೆ, ರಸ್ತೆ, ರೈಲ್ವೆ ಸೇರಿದಂತೆ ಮೂಲಸೌಕರ್ಯಕ್ಕೆ ಉತ್ತೇಜನ ನೀಡುವುದು ಸರ್ಕಾರಕ್ಕೆ ಅನಿವಾರ್ಯವಾಗಿದೆ. ಕುಸಿದು ಹೋಗಿರೋ ಆರ್ಥಿಕ ವ್ಯವಸ್ಥೆಯನ್ನ ಮೇಲೆತ್ತೋ ಸವಾಲು ಎದುರಿಗಿದೆ. ಸಂಕಷ್ಟದಲ್ಲಿರೋ ಬ್ಯಾಂಕ್ಗಳಿಗೆ ಆರ್ಥಿಕ ಪರಿಹಾರ ನೀಡಿ ಬ್ಯಾಂಕ್ಗಳನ್ನ ಬಚಾವ್ ಮಾಡಬೇಕಿದೆ. ಜಿಎಸ್ಟಿ ಸಂಗ್ರಹ ನಿರೀಕ್ಷೆಯಷ್ಟು ಆಗದೇ ಇರೋದ್ರಿಂದಲೂ ಬೊಕ್ಕಸಕ್ಕೆ ನಿರೀಕ್ಷಿತ ಪ್ರಮಾಣದ ಹಣ ಸಂಗ್ರಹ ಆಗದಿರೋದ್ರಿಂದ ಸಮಸ್ಯೆ ಎದುರಾಗಿದೆ. ಈ ಎಲ್ಲಾ ಸವಾಲುಗಳನ್ನ ಮೆಟ್ಟಿ ನಿಂತು ಮೋದಿ ಸರ್ಕಾರ ಬಜೆಟ್ ಮಂಡಿಸಬೇಕಿದೆ. ಹೀಗಾಗಿಯೇ ಈ ಬಾರಿಯ ಬಜೆಟ್ ಕೇಂದ್ರಕ್ಕೆ ಅತ್ಯಂತ ಸವಾಲಿನ ಬಜೆಟ್ ಆಗಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೇ ಇಲ್ಲ. ಇದನ್ನ ನಿರ್ಮಲಾ ಸೀತಾರಾಮನ್ ಹೇಗೆ ನಿಭಾಯಿಸುತ್ತಾರೆ ಅನ್ನೋದರ ಮೇಲೆ
ಸರ್ಕಾರದ ಮೇಲೆ ಜನರ ವಿಶ್ವಾಸ ಹೆಚ್ಚುತ್ತಾ ಇಲ್ಲ ಕುಸಿಯುತ್ತಾ ಅನ್ನೋದು ನಿರ್ಧಾರವಾಗಲಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.